ಆ್ಯಕ್ಚುಲಿ ಎಷ್ಟೋ ಜನ ತನಿಷಾ ಅವರ ಅಕೌಂಟಲ್ಲಿ ಅವರ ಪೋಸ್ಟ್ಗಳಿಗೆ ಒಂದಷ್ಟು ಕಮೆಂಟ್ಗಳನ್ನ ಹಾಕ್ತಿದ್ದಾರೆ, ಅಂದರೆ ಸಂಗೀತ ಅವರ ಫ್ಯಾನ್ಸ್ಗಳು. ಏನಂದರೆ ಪಿನ್ನಾಂಟಿ ಪಿನ್ನಿಟ್ರು ಕಾರ್ತಿಕ್ ಮತ್ತು ಸಂಗೀತ ಅವ್ರ ಮಧ್ಯೆ ಪಿನ್ನಿಟ್ಟಿದೆ ತನಿಷಾ ಅವರು ಅಂತ ಹೇಳ್ಬಿಟ್ಟು. ಅದಕ್ಕೆ ಒಂದು ವಿಡಿಯೋ ಕಾಲಲ್ಲಿ, ಒಂದು ಕಾನ್ಫರೆನ್ಸ್ ಕಾಲಲ್ಲಿ, ಅದನ್ನು ಪಬ್ಲಿಕ್ ಕಾನ್ಫರೆನ್ಸ್ ಕಾಲಲ್ಲಿ ಕಾರ್ತಿಕ್ ಹಾಗೂ ತನಿಷಾ ಅವರು ಲೈವ್ ಬಂದಿರ್ತಾರೆ. ಲೈವಲ್ಲಿ ಮಾತಾಡ್ತಾ ಇರುವಾಗ, ಕಾರ್ತಿಕ್ ಏನಿದು, ನಾನು ನಿನ್ನ ಮತ್ತು ಇನ್ನೊಬ್ಬರ ಮಧ್ಯೆ ಪಿನ್ನಿಟ್ಟೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಎಲ್ಲ ಕಮೆಂಟ್ ಮಾಡ್ತಿದ್ದಾರೆ. ಅದಕ್ಕೆ ಏನು ಹೇಳ್ತೀಯ ಅಂತ ಹೇಳ್ಬಿಟ್ಟು ಅವಾಗ ಕಾರ್ತಿಕ್ ಅವರು ಅಂತಾರೆ, ಅದಕ್ಕೆಲ್ಲ ತಲೆ ಕಟ್ಸ್ಕೊಬಾರ್ದು, ನೋವರಿ ನೀವೇ ಪಿನ್ನಿಡೋದು ಅಂತ ಹೇಳ್ಬಿಡು ರಿಟರ್ನು, ಅದಕ್ಕೆಲ್ಲ ವರಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು. ಸೊ ಇದೇ ಇವರು ಹೊರಗಡೆ ಬಂದಮೇಲೆ ಈ ಥರ ಒಂದು ಆ್ಯಟಿಟ್ಯೂಡ್ಗಳೇ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ಸು ಇರುತ್ತೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಗೆದ್ದಾಗ ಇಗ್ಬಾರ್ದು, ಬಿದ್ದಾಗ ಕುಗ್ಬಾರ್ದು. ಸೊ ಇದು ಬಂದ್ಬಿಟ್ಟು ಒಂದು ಗಾದೆ ಮಾತು, ಆದರೆ ಎಷ್ಟು ಅರ್ಥ ಇದೆ ಇದರಲ್ಲಿ ಅಂತ ಅಂದರೆ, ಇದನ್ನೊಂದನ್ನು ಈ ವಾಕ್ಯದ ಒಂದು ಅರ್ಥನ ತಿಳ್ಕೊಂಬಿಟ್ರೆ ಮನುಷ್ಯ ಖಂಡಿತವಾಗ್ಲೂ ಅವನ ಜೀವನದಲ್ಲಿ ಅವನು ಎಲ್ಲೋ ಹೊರಟೋಗ್ಬಿಡ್ತಾನೆ. ಆಯಿತಾ, ಬಿದ್ದಾಗ ಅಯ್ಯೋ ಹೊಟ್ಟೆ ಹೋದೆ ಅಂದ್ಕೊಳ್ಳೋದು, ಅಕಸ್ಮಾತ್ ಚೆನ್ನಾಗಾದಾಗ ಎಲ್ಲ ಬಂದಾಗ ನನ್ನಂಗೆ ಇನ್ಯಾರು ಇಲ್ಲ ಗುರು, ನಾನು ಇನ್ನು ನೆಕ್ಸ್ಟ್ ಲೆವೆಲ್, ನಾನು ಹಿಡಿಯೋರೇ ಇಲ್ಲ ಅಂತ ಅಂದ್ಕೊಳ್ಳೋದು. ಸೊ ಅದು ಎರಡೂ ತಪ್ಪಾಗುತ್ತೆ. ಹಾಗೆ ಅದೆರಡೂ ತುಂಬ ಅಪಾಯಕಾರಿ. ಆಯಿತಾ, ಎಲ್ಲ ಒಂದು ಕಡೆ ಇದಕ್ಕೆ ಒಂದು ಸ್ವಲ್ಪ ಕಾರ್ತಿಕ್ ಅವರು ಒಳಗಾಗ್ತಿದಾರೇನೋ ಅನ್ನೋ ಫೀಲ್ ಕೊಡ್ತು. ಯಾವತ್ತೂ ನಮ್ಮನ್ನು ಈ ಥರ ಒಂದು ಸ್ಥಾನದಲ್ಲಿ ಬಂದಾಗ, ಆಯಿತಾ, ಈ ಥರ ಒಂದು ಸಿಚುವೇಷನಲ್ಲಿದ್ದಾಗ ನಮ್ಮನ್ನು ಹೇಟ್ ಮಾಡೋರು ಕೂಡ ನಮ್ಮನ್ನು ಇಷ್ಟಪಡೋಂಗೆ ಹೆಂಗೆ ಮಾಡೋದು, ಅವ್ರಿಗೂ ಕೂಡ ನಮ್ಮ ಕ್ಯಾರೆಕ್ಟರ್ನ ಹೇಗೆ ಅರ್ಥ ಮಾಡಿಸೋದು. ಇಲ್ಲ, ನಾವು ಹಂಗೆ ಮಾಡಿಲ್ಲ, ನಾವು ಆ ಥರ ಕೆಲಸ ಮಾಡಿಲ್ಲ, ಅಲ್ಲಿ ಮುಗ್ದೋಯ್ತಲ್ಲ, ಅದು ನೀವು ಹೇಳ್ಕೊಂಡು ಹಿಂಗಂತ ಇರೋ ಒಂದಷ್ಟು ಜನ ಆ ಥರ ಎಲ್ಲ ಒಪಿನಿಯನ್ ಚೇಂಜ್ ಆಗೋದಕ್ಕೆಲ್ಲ ಇವರು ಹೇಳ್ಕೊಂಡು ಹೋಗ್ತೀವಿ ಅಂದರೆ ಅದು ಇವತ್ತಿಗೆ ಈ ಜನ್ಮಕ್ಕೆ ಮುಗಿಯೋ ಕೆಲಸನೇ ಅಲ್ಲ. ಆಯಿತಾ, ಇವಾಗ ಹೇಳಿರ್ತಾರೆ, ಇವಾಗ ಅನ್ಸಿರುತ್ತೆ ಜನಕ್ಕೆ ಅಂದರೆ ಪಿನ್ನಿಟ್ಲು ಅವ್ರು ಮಾಡಿದ ತಪ್ಪು ಅಂತ. ನೆಕ್ಸ್ಟ್ ಮೂಮೆಂಟ್ ಅವ್ರು ಯಾವ್ದಾದ್ರು ಒಳ್ಳೆ ಕೆಲಸ ಮಾಡಿದಾಗ ಒಳ್ಳೆಯದು ಅಂತ ಹೇಳೋದು ಕೂಡ ಅದೇ ಜನರು. ಆಯಿತಾ, ಅಲ್ಲೇನು ಬೇರೆ ಬೇರೆ ಜನರು ಬಂದು ಹೇಳಕ್ಕೆ ಹೋಗಲ್ಲ. ಆಯಿತಾ, ಅವ್ರಿಗೆ ಆ ಟೈಮಲ್ಲಿ ಆ ಒಪಿನಿಯನ್ ಇದ್ದಾಗ ಹೇಳ್ತಾರೆ, ಅದೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಆಯಿತಾ, ಕಾಲಕ್ರಮೇಣ ಅದನ್ನೆಲ್ಲ ಟಾರ್ಗೆಟ್ ಮಾಡಿಕೊಂಡು ಮಾತಾಡೋಕ್ಕೆ ಹೋದರೆ ಜನದ ವಿರುದ್ಧವಾಗಿ, ಸೊ ಜನಗಳು ಸುಮ್ಮನಿರ್ತಾರೆ, ಸರಿಯಾಗಿ ಕೊಟ್ಬಿಡ್ತಾರೆ ರಿಟರ್ನು. ಸೊ ಹೋಪ್ ಒಂದು ಸ್ವಲ್ಪ ನೋಡಿಕೊಂಡು ಮಾತಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.